ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುಕೇತುವೇ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರೂ ಕೂಡ ಬುಧವಾರದ ಶುಭೋದಯ. ಭಗವಂತ ನಿಮ್ಮೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯ ಆದಿಗಳನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ 12 ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಯಥಾಸ್ಥಿತವಾಗಿ ನಿಮಗೋಸ್ಕರ ಒಂದು ವಿಶೇಷವಾಗಿರತಕ್ಕಂಥ ಈ ಕೆಲಸಗಳನ್ನು ಖಂಡಿತವಾಗಿ ತಾವು ಮಾಡಿಬಿಡಿ. ಏನಾದರೂ ಮಾಡ್ತಾ ಇದ್ದರೆ ಅದನ್ನು ಆದಷ್ಟು ಕೂಡ ಅವಾಯ್ಡ್ ಮಾಡ್ತಕ್ಕಂಥ ಕೆಲಸ ಮಾಡಿ. ಏನು ಆ ಕೆಲಸ, ಇದರಿಂದ ಏನು ಸಮಸ್ಯೆಗಳು ಬರುತ್ತೆ, ಖಂಡಿತ ಈ ಒಂದು ವಿಚಾರದಲ್ಲಿ ನಿಗೂಢವಾಗಿರುತ್ತೆ. ಎಲ್ಲ ಒಂದು ಮನೆಗಳಲ್ಲಿ ಇದು ಆ್ಯಸ್ ಯೂಶುವಲ್ ನಡೀತಕ್ಕಂಥ ಕೆಲಸ. ಅದನ್ನು ಖಂಡಿತ ತಪ್ಪಿಸಿ. ಮಾಡ್ತಾ ಇದ್ದಂಥ ಪಕ್ಷದಲ್ಲಿ ಅದನ್ನು ಆದಷ್ಟು ಧೋರಣೆಯನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ. ಅದು ಯಾವ ವಿಚಾರ, ಏನು ನಿಗೂಢತೆ ಇದೆಯಾ, ಭಾಳ ಸರಳವಾಗಿದೆ ನೋಡಿ, ನಾನು ತಿಳಿಸ್ಕೊಡ್ತೇನೆ. ಮೊದಲು ಪಂಚಾಂಗ ಶ್ರವಣ, ತದನಂತರ 12 ರಾಶಿಗಳ ಫಲವನ್ನು ತಿಳ್ಕೊಳ್ಳೋಣ. ಬುಧವಾರ ಈ ದಿನ ಇರತಕ್ಕಂಥದ್ದು ದ್ವಿತೀಯ ತಿಥಿ, ಕೃಷ್ಣ ಪಕ್ಷ ಇರತಕ್ಕಂಥ ಸಮಯ. ಇಂದ್ರಯೋಗ, ಕೌಳವ ಹಾಗೆ ತೈತುಲಾಕರಣ ಇರತಕ್ಕಂಥದ್ದು. ಚಂದ್ರ ಉತ್ತರಾಷಾಢ ನಕ್ಷತ್ರ ಧನುರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ 12:31 2 ಗಂಟೆ 12 ಕೂಡ. ಯಮಗಂಡಗ ಕಾಲ ಬೆಳಗ್ಗೆ 7:27 9 ಗಂಟೆ 8 ಗುಳಿಕ ಕಾಲ ಬೆಳಗ್ಗೆ 10:50 ಮಧ್ಯಾಹ್ನ 12:31 ಅದೇ ರೀತಿಯಾಗಿ ದುಷ್ಟ ಮುಹೂರ್ತ ಭಾಗವನ್ನು ನೋಡೋದಾದರೆ ಇದು ಬೆಳಗ್ಗೆ 11:56 ಮಧ್ಯಾಹ್ನ 12:52 ಅದೇ ರೀತಿಯಾಗಿ ಕಂಟಕ ಮೃತ್ಯುದೋಷ ಅಂತ ನೋಡಿದ್ವಿ. ಇದು ಕೂಡ ಸಂಜೆ 5:31 6:27 ಸ್ನೇಹಿತರೆ, ಚಂದ್ರ ಉತ್ತರಾಷಾಢ ನಕ್ಷತ್ರ ಧನುರಾಶಿಯಲ್ಲಿ ಸ್ಥಿತವಾಗಿದ್ದಾನೆ. ಯಾರಿಗೆ ಯಾವ ಫಲಗಳು ಲಭ್ಯವಾಗ್ತದೆ ನೋಡೋಣ ಇವತ್ತು. ಮೊದಲು ಮೇಷ ರಾಶಿಯವರ ಫಲ. ಮೇಷರಾಶಿಯವರು ಆದಷ್ಟು ಕೂಡ ಈ ದಿನ ಒಂದು ರೀತಿಯಾಗಿ ನ್ಯಾಯಬದ್ಧವಾಗಿರತಕ್ಕಂಥ ವಿಚಾರಗಳಿಗೆ ಹೆಚ್ಚಿನ ಪ್ರಶಸ್ತವನ್ನು ಕೊಡ್ತಾರೆ. ಯಾವುದೇ ಒಂದು ವಿಚಾರಗಳನ್ನು ತಗೊಂಡಾಗ ಬುದ್ಧಿವಂತಿಕೆ ಹಾಗೆ ಒಂದು ರೀತಿಯಾಗಿ ರಾಜನೀತಿಯ ತಜ್ಞದಿಂದ ಅವರ ಸಫಲತೆಯನ್ನು ಕಾಣ್ತಕ್ಕಂಥದ್ದು ಮೇಷರಾಶಿಯವರು ತೋರಿಸುತ್ತೆ. ಹಾಗೆ ಮೇಷರಾಶಿ ಸಾಧ್ಯವಾದಷ್ಟು ಯಾವುದೇ ವಿಚಾರಗಳನ್ನು ಕಮ್ಯುನಿಕೇಟ್ ಮಾಡಿ, ಆದಷ್ಟು ಬಿಡಪ್ಪ ಈ ಥರ ಏನೋ ಸಮಸ್ಯೆ ಬಂತು, ನಿನ್ನ ಪಾಡಿಗೆ ನೀನಿರು, ಅವ್ರ ಪಾಡಿಗೆ ಅವರಲ್ಲಿ ಈ ಕಮ್ಯುನಿಕೇಷನ್ಸ್ ಇದೆ. ಆ ಒಂದು ವಿಚಾರದಲ್ಲಿ ಭಾಳ ವಿಶೇಷತೆ ಕೊಡ್ತಕ್ಕಂಥದ್ದು ಮೇಷರಾಶಿಯವರಿಗೆ ಲಭ್ಯತೆ ಇದೆ. ಸಣ್ಣ ಪ್ರಯಾಣಗಳು ಇದ್ದಕ್ಕಿದ್ದಾಗೆ ಬರ್ತಕ್ಕಂಥ ಸಾಧ್ಯತೆ, ಒಂದು ರೀತಿಯಾದಂಥ ಸಮಾಧಾನದ ವಾತಾವರಣ ಇರತಕ್ಕಂಥದ್ದು ಈ ದಿನ ಲಭ್ಯತೆ ಇರುತ್ತೆ. ಆಲ್ಮೋಸ್ಟ್ ಆಲ್ ಈ ದಿನ ಸ್ವಲ್ಪ ಪ್ರಯತ್ನದಿಂದ ಗೆಲುವನ್ನು ಕಡಿತಕ್ಕಂಥದ್ದು ಕೂಡ ಇದೆ. ಯಾವುದೇ ವಿಚಾರಗಳಲ್ಲೂ ಕೂಡ ಒಂದು ಸ್ಪೋರ್ಟಿವ್ನೆಸ್ ಜಾಸ್ತಿ ಇರುತ್ತೆ ಮೇಷರಾಶಿಯವರಿಗೆ. ವಿದ್ಯಾರ್ಥಿಗಳು ಕೂಡ ಒಂದು ರೀತಿಯಾದಂಥ ಕಾಂಪಿಟೇಟಿವ್ ಆಗಿರ್ತಕ್ಕಂಥ ಜ್ಞಾನ, ಆ ಚಟುವಟಿಕೆಗಳು ಕೂಡ ಅದೇ ರೀತಿ ಇರ್ತದೆ. ಸೂರ್ಯದೇವನನ್ನು ಪ್ರಾರ್ಥನೆ ಮಾಡಿದ್ರೆ ಸಾಕು, ಮೇಷರಾಶಿ ತುಂಬ ಶುಭವಾಗ್ತದೆ. ವೃಷಭ ರಾಶಿ ಆದಷ್ಟು ಕೂಡ ಮಾತಿನ ಮೂಲಕ ಈ ದಿನ ಕುಟುಂಬವನ್ನು ಚಿವುಡ್ತಕ್ಕಂಥ ಕೆಲಸವನ್ನು ಮಾಡ್ತೀರ. ಹಣಕಾಸು ವಹಿವಾಟುಗಳು ಸ್ವಲ್ಪ ಏರುಪೇರಾಗ್ತಕ್ಕಂಥ ಸಾಧ್ಯತೆಗಳು ಬರ್ತದೆ. ಜೊತೆಗೆ ಮಾತಿನ ವಿಚಾರದಲ್ಲಿ ಸ್ವಲ್ಪ ತೊಡಕುಗಳು ಬಂದು ಆ ಫ್ಯಾಮಿಲಿ ಡಿಸ್ಟರ್ಬೆನ್ಸ್ ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ ಈ ವೃಷಭ ರಾಶಿಯವರಿಗೆ ತೋರಿಸುತ್ತೆ. ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ, ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಶುಭಾಶುಭ ಎರಡೂ ಕೂಡ ಕಾಣ್ತಕ್ಕಂಥದ್ದು ಸಾಧ್ಯತೆ ಇದೆ. ನೀವು ಈ ದಿನ ಸಾಧ್ಯವಾದಷ್ಟು ಕೂಡ ತಂದೆಯೊಟ್ಟಿಗಿನ ವ್ಯಾಜ್ಯಗಳನ್ನು ತಪ್ಪಿಸಿ. ವ್ಯಾವಹಾರಿಕವಾಗಿ ನೋಡೋದಾದರೆ ಸ್ವಲ್ಪ ಪ್ರಯತ್ನದಿಂದ ಲಾಭವನ್ನು ಪಡಿತಕ್ಕಂಥದ್ದಿರುತ್ತೆ. ಆದರೆ ಕೆಲವೊಂದು ಹಿರಿಯರೊಟ್ಟಿಗೆ ಮಾತುಕತೆಯ ವಿಚಾರದಲ್ಲಿ ಸ್ವಲ್ಪ ಅಹಮ್ಮಿಂದ ಕೆಲವೊಂದು ವಿಚಾರಗಳಲ್ಲಿ ತೊಡಕಾಗ್ತಕ್ಕಂಥ ಸಾಧ್ಯತೆ ಬರ್ತದೆ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು. ಆಸ್ತಿಯ ವಿಚಾರಕ್ಕೆ ಬಂದಾಗ ಸ್ವಲ್ಪ ಆ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ ಇರತಕ್ಕಂಥದ್ದು ಒಳ್ಳೆಯದು. ತಮ್ಮ ಮಾತನ್ನು ಹರಿಬಿಡಬೇಡಿ. ಸಾಧ್ಯವಾದಷ್ಟು ಕೂಡ ಸಾತ್ವಿಕತೆ ಇಟ್ಕೊಂಡಿದ್ದರೆ ವೃಷಭ ರಾಶಿಯವ್ರಿಗೆ ದಿನ ಒಳ್ಳೆಯದಿದೆ. ಹಾಗೆ ಕೋಪವನ್ನು ನಿಯಂತ್ರಣದಲ್ಲಿಟ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ.
ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸಿ ಸ್ವಲ್ಪ ಹಾಲಿನಿಂದ ಮಾಡಿರ್ತಕ್ಕಂಥ ಪದಾರ್ಥಗಳನ್ನು ಹಂಚಿ ಶುಭವಾಗ್ತದೆ. ಮಿಥುನ ರಾಶಿಯವರ ಫಲಾಫಲ ಹೇಗೆ? ಸೊ ಮಿಥುನ ರಾಶಿಯವರಿಗೆ ಆದಷ್ಟು ಈ ಒಂದು ಏನಪ್ಪ ಅಂದರೆ ಮುಖ್ಯವಾಗಿರ್ತಕ್ಕಂಥ ವಿಚಾರ, ಅವರಲ್ಲಿ ಈ ದಿನ ಬರ್ತಕ್ಕಂಥದ್ದು, ನಾನು ಈ ದಿನ ನನ್ನ ಹಣಕಾಸು ವಹಿವಾಟು ಅಥವಾ ಕುಟುಂಬ ಇದರ ನಿರ್ವಹಣೆ ನನ್ನ ಜವಾಬ್ದಾರಿ ನಾನೇ ಮಾಡಿರ್ತಕ್ಕಂಥದ್ದು ಅಂತಕ್ಕಂಥ ಅಹಂ ಜಾಸ್ತಿ ಆಗ್ತದೆ. ಇದು ನನ್ನಿಂದ ಆಗಿದ್ದು ಅಂತಕ್ಕಂಥ ಧೋರಣೆಯ ಮಾತುಗಳು ಜಾಸ್ತಿ ಬರುತ್ತೆ. ಮಿಥುನ ರಾಶಿ ವ್ಯಾವಹಾರಿಕವಾಗಿ ಶುಭವಿದೆ, ಲಾಭವಿದೆ. ಸಾಂಸಾರಿಕ ಜೀವನದಲ್ಲಿ ಸಣ್ಣಪುಟ್ಟ ಈಗೋಸ್ಟಿಕ್ ನೇಚರ್ ಕೊಡುತ್ತೆ. ಬಟ್ ಈ ಮಾತು ಸ್ವಲ್ಪ ಸಂಗಾತಿಗೆ ನೋವನ್ನು ತರತಕ್ಕಂಥದ್ದು ಮಿಥುನ ರಾಶಿಯವರಿಗೆ ತೋರಿಸುತ್ತೆ. ಆರೋಗ್ಯ ವಿಚಾರದಲ್ಲಿ ಶುಭವಿರ್ತದೆ. ಹಾಗೆ ಮಿಥುನ ರಾಶಿ ವಿಲ್ ಪವರ್ ತುಂಬ ಜಾಸ್ತಿ ಇರತಕ್ಕಂಥದ್ದು. ಅಹಂಕು ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಒಳ್ಳೆಯದಿಲ್ಲ. ಮಿಥುನ ರಾಶಿ ಮಿಕ್ಕ ವಿಚಾರಗಳು ನೋಡಿದಾಗ ಬಿಸ್ನೆಸ್, ವಹಿವಾಟುಗಳು, ವಿದ್ಯಾಭ್ಯಾಸ, ಆರೋಗ್ಯ ಎಕ್ಸೆಟ್ರಾ ಎಲ್ಲ ನೋಡಿದಾಗ ಕೂಡ ಚೆನ್ನಾಗಿರ್ತಕ್ಕಂಥದ್ದು ಮಿಥುನ ರಾಶಿಯವ್ರಿಗಿದೆ. ಸ್ವಲ್ಪ ಸಮಾಧಾನದ ವರ್ತನೆ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ. ನೀವು ಕೂಡ ಬೆಳಗ್ಗೆ ಸೂರ್ಯನ ಅಭಿಮುಖವಾಗಿ ಕೂತು ಓಂ ಭಾಸ್ಕರಾಯ ನಮಃ ಮಂತ್ರ ಪಠನೆಯನ್ನು ಮಾಡಿ ಶುಭವಾಗ್ತದೆ. ಹಾಗೆ ಕಟಕ ರಾಶಿಯವರಿಗೆ ನೋಡಿ, ಸ್ವಲ್ಪ ಆರೋಗ್ಯ ಅಥವಾ ಹಣಕಾಸು ಇವೆರಡು ಸಮಸ್ಯೆ ಕೊಡುತ್ತೆ. ಕೋಪದಿಂದ ಕೆಲವೊಂದು ಅನರ್ಥಗಳು, ಕುಟುಂಬದ ಮೇಲೆ ವ್ಯಾಜ್ಯಗಳಾಗ್ತಕ್ಕಂಥದ್ದು ಇರುತ್ತೆ. ಖರ್ಚುಗಳು ಇದ್ದಕ್ಕಿದ್ದಾಗೆ ಬರ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ. ಶುಭಕ್ಕೋಸ್ಕರ ನೀವು ಶಿವನಿಗೆ ಹಾಲಿನ ಅಭಿಷೇಕದ ಜೊತೆ ಗೋಧಿಯ ಪಾಯಸವನ್ನು ನೈವೇದ್ಯವನ್ನು ಮಾಡಿ ಅಥವಾ ಹಸುಗಳಿಗೆ ಚಪಾತಿ ಪ್ರಧಾನವಾಗಿ ಕೊಡ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ. ಇದನ್ನು ಮರಿಬೇಡಿ. ಶಿವನ ಅಷ್ಟೋತ್ತರಗಳನ್ನು ಪಠನೆಯನ್ನು ಮಾಡಿ. ವ್ಯಾವಹಾರಿಕವಾಗಿ ನೋಡೋದಾದರೆ ಈ ದಿನ ಅಷ್ಟು ಉತ್ತಮವತೆ ಇಲ್ಲ, ಸ್ವಲ್ಪ ಮಟ್ಟಿಗೆ ಅಸಮಾಧಾನ ಇರತಕ್ಕಂಥ ದಿನ ಕೂಡ ಇದೆ. ಸಿಂಹರಾಶಿಯ ಫಲಾಫಲ ಹೇಗೆ? ಖಂಡಿತ ಒಂದು ರೀತಿಯಾದಂಥ ತುಂಬ ಲಾಭದ ದಿನ. ಕ್ರಿಯೇಟಿವ್ ಆಗಿರ್ತಕ್ಕಂಥ ಲಾಭ ಸಿಗುತ್ತೆ. ಲಾಟ್ರಿ ಯೋಗ ಅಂದರೆ ಅರ್ಥಾತ್ ಈ ಟ್ರೇಡಿಂಗು ಆ ವಿಚಾರದಲ್ಲಿ ಸ್ವಲ್ಪ ಶುಭ ಲಾಭ ಇರತಕ್ಕಂಥದ್ದು ಜಾಸ್ತಿ ಇದೆ. ಆದರೆ ಅತಿ ಆಸೆ ಗತಿ ಕೇಡು ಅಂತಕ್ಕಂಥ ವಿಚಾರಗಳಲ್ಲಿ ಬಂದಾಗ ಬಂತಕ್ಕಂಥ ಎಲ್ಲ ಲಾಭವನ್ನು ಕೊನೆಯಲ್ಲಿ ಕಳೆಯತಕ್ಕಂಥ ಸಾಧ್ಯತೆ ಇರುತ್ತದೆ. ಅದಕ್ಕೋಸ್ಕರ ಭಾಳ ಸರಳವಾಗಿರ್ತಕ್ಕಂಥದ್ದು, ವಿಷ್ಣುವಿನ ಸನ್ನಿಧಾನಕ್ಕೆ ಹೋಗಿ ಅಲ್ಲಿ ಸ್ವಲ್ಪ ತುಳಸಿ ಹಾರವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿ. ಮಿಕ್ಕೆಲ್ಲ ವಿಚಾರಗಳು ಲಾಭ ಖಂಡಿತ ಇದೆ, ಶುಭವೂ ಇದೆ. ಹಾಗೆ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಹೇಗೆ? ಖಂಡಿತ ಕನ್ಯಾ ರಾಶಿಯವ್ರಿಗೂ ಕೂಡ ಹೆಸರು, ಕೀರ್ತಿ, ಪ್ರತಿಷ್ಠೆಯ ಜೊತೆ ಲಾಭ, ತನ್ನ ಕೆಲಸದಲ್ಲಿ ಉತ್ಕೃಷ್ಟತೆಯನ್ನು ಕಾಡ್ತಕ್ಕಂಥದ್ದು, ಮನೆಯವರ ಒಂದು ದೃಷ್ಟಿಯಲ್ಲಿ ಹೀರೋ ರೀತಿಯಲ್ಲಿ ತಾವು ಕಾಣಿಸ್ಕೊಳ್ತಕ್ಕಂಥದ್ದು ತೋರಿಸುತ್ತೆ. ಒಂದು ರೀತಿಯಾಗಿ ಅಡ್ಮಿನಿಸ್ಟ್ರೇಷನ್ ಪವರ್ ಜಾಸ್ತಿ ಇರತಕ್ಕಂಥ ಒಂದು ದಿನ. ಉತ್ತಮ ನಿರ್ಧಾರಗಳು ಕನ್ಯಾ ರಾಶಿಯವರಿಗೆ ಶುಭ ಫಲ ಪ್ರಾಪ್ತಿಯಾಗುತ್ತೆ. ಮೇಲಾಗಿ ಆರ್ಗನೈಸಿಂಗ್ ಕೇಪಬಿಲಿಟಿ ಜಾಸ್ತಿ ಬರುತ್ತೆ. ಯಾರು ಏನೇ ಮನೆಯವರು ತಪ್ಪು ಮಾಡಿದ್ರು ಕೂಡ ಅದನ್ನು ತಾವೇ ಒಂದು ಮುಂದೆ ನಿಂತು ಅದನ್ನು ಬಗೆಹರಿಸ್ತಕ್ಕಂಥ ಶಕ್ತಿ ಕೂಡ ಇರುತ್ತೆ. ವಿದ್ಯಾರ್ಥಿ ವರ್ಗದವ್ರಿಗೆ, ಬಿಸ್ನೆಸ್ದಾರಿಗೂ ಕೂಡ ಶುಭತ್ವ, ಲಾಭ ಬರ್ತಕ್ಕಂಥದ್ದು ಖಂಡಿತ ಇದೆ, ಒಳ್ಳೆಯದಿದೆ. ತುಲಾರಾಶಿಯ ಫಲಾಫಲ ಹೇಗೆ? ಭಾಗ್ಯದಲ್ಲಿರ್ತಕ್ಕಂಥದ್ದು ಸೂರ್ಯ. ಸ್ವಲ್ಪ ಪ್ರಯಾಣಗಳು ಬರುತ್ತೆ, ವಾಗ್ವಾದಗಳು ನಡೆಯುತ್ತೆ. ವಾಗ್ವಾದದಲ್ಲೂ ಜಯ ಸಿಗ್ತಕ್ಕಂಥದ್ದು ತುಲಾರಾಶಿ ಇದೆ. ಪ್ರಯಾಣದಿಂದಲೂ ಕೂಡ ಲಾಭ ಬರ್ತದೆ. ಕಮಿಷನ್ ಆಧಾರಿತವಾಗ್ತಕ್ಕಂಥ ವ್ಯಕ್ತಿಗಳಿಗೆ ಖಂಡಿತವಾಗಿ ಲಾಭ. ದೇವರ ಒಂದು ಅನುಗ್ರಹ ಇರತಕ್ಕಂಥ ದಿನವಾಗ್ತದೆ. ಸೂರ್ಯನ ಆರಾಧನೆ ಮಾಡಿಕೊಳ್ಳಿ. ಖಂಡಿತವಾಗಿ ಭಾಳ ಕೆಲಸಗಳೆಲ್ಲ ಕೂಡ ಭಾಳ ನೀಟಾಗಿ ಆಗ್ತಕ್ಕಂಥ ಸಾಧ್ಯತೆ ತುಲಾರಾಶಿಯವರಿಗೆ ಬರುತ್ತೆ. ಜೊತೆಗೆ ಸ್ವಲ್ಪ ಮಟ್ಟಿಗೆ ಶಿವನ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ. ನೆಲ ವಿಚಾರದಲ್ಲೂ ಸ್ವಲ್ಪ ಶುಭದಾಯಕವಾಗಿದೆ. ವೃಶ್ಚಿಕ ರಾಶಿಯ ಫಲಾಫಲ, ಎಷ್ಟೇ ಕೆಲಸ ಮಾಡು ನಿಂದನೆಗಳು ತಪ್ಪಲ್ಲ ಅಂತಕ್ಕಂಥ ವಿಚಾರ ಈ ದಿನ ಅದೇ ಥರ ಆಗುತ್ತೆ. ಉತ್ತಮ ಮಾರ್ಗದಲ್ಲಿ ಹೋದರೂ, ಉತ್ತಮ ಕೆಲಸ ಮಾಡಿದ್ರು, ಏನು ಕೆಲಸ ಮಾಡಿದೆಯಾ ನೀನು ಅಂತಕ್ಕಂಥದ್ದು ಕ್ವಶನ್ ನಿಮ್ಗೆ ಅರೈಸ್ ಆಗ್ತದೆ. ಹಣಕಾಸು ವಹಿವಾಟುಗಳು ಕೂಡ ಸ್ವಲ್ಪ ಮಟ್ಟಿಗೆ ಅಷ್ಟು ಉತ್ತಮತೆ ಇರಲ್ಲ. ವ್ಯಾಪಾರ ವಹಿವಾಟುಗಳು ಬಂದರೆ ಬಂತು, ಹೋದರೆ ಹೋಯಿತು ಅಂತಕ್ಕಂಥದ್ದೇ ಜಾಸ್ತಿ ಇರುತ್ತೆ. ಬಂದರೆ ಸಿಕ್ಕಾಪಟ್ಟೆ ಬರುತ್ತೆ, ಇಲ್ಲಾಂದರೆ ಸ್ವಲ್ಪ ಡೌನ್ ಆಗಿಬಿಡುತ್ತೆ. ತಂದೆಯೊಟ್ಟಿಗಿನ ವಾಗ್ವಾದಗಳು ಬೇಡ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರವಾಗಿರ್ತಕ್ಕಂಥದ್ದು ಭಾಳ ಮುಖ್ಯ. ಕೋಪ ನಿಯಂತ್ರಣದಲ್ಲಿ, ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಇರೋದ್ರಿಂದ ತ್ರಯಂಬಕ ಮಂತ್ರವನ್ನು ವೃಶ್ಚಿಕ ರಾಶಿಯವರು ಪಠಣೆ ಮಾಡಿ. ವಿದ್ಯಾರ್ಥಿ ವರ್ಗದವರಿಗೆ ಒಂದು ಸಾಧಾರಣವಾಗಿರ್ತಕ್ಕಂಥ ಫಲ ಇದೆ. ಸ್ವಲ್ಪ ಮಟ್ಟಿಗೆ ಶಿವನ ಪ್ರಾರ್ಥನೆ, ತ್ರಯಂಬಕ ಮಂತ್ರ ಸ್ವಲ್ಪ ಶುಭದಾಯಕವಾಗ್ತದೆ.
ಧನುರಾಶಿಯ ಫಲಾಫಲ ಹೇಗೆ? ಧನುರಾಶಿಯವರಿಗೆ ಒಂದು ರಾಜ ಗಾಂಭೀರ್ಯತೆ ಇರುತ್ತೆ. ಸಾರ್ವಜನಿಕವಾಗಿರ್ತಕ್ಕಂಥ ಮನ್ನಣೆ ಲಭ್ಯತೆ ಈ ಧನುರಾಶಿಯವರಿಗೆ ಲಭ್ಯತೆ. ಜನಾನುರಾಗ ಸಿಗ್ತಕ್ಕಂಥದ್ದು ಖಂಡಿತ ಇದೆ. ದಾಂಪತ್ಯದಲ್ಲಿ ಸುಖವಿದೆ. ಮದುವೆ ಮಾತುಕತೆಗಳ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಆ ವಿಚಾರದಲ್ಲಿ ಕಾರ್ಯಗಳಾಗ್ತಕ್ಕಂಥ ಸಾಧ್ಯತೆಗಳು ಧನುರಾಶಿಯವರಿಗೆ ಲಭ್ಯವಾಗ್ತದೆ. ಧನುರಾಶಿಯವರು ಒಂದು ರೀತಿಯಾಗಿ ವ್ಯಾವಹಾರಿಕವಾಗಿರ್ತಕ್ಕಂಥ ದಿನ ಅಂತ ಕೂಡ ಹೇಳ್ಬೋದು. ಹಾಗೆ ಧನುರಾಶಿಯಲ್ಲಿರ್ತಕ್ಕಂಥವ್ರು ಸಾಧ್ಯವಾದಷ್ಟು ಕೂಡ ನೀವು ಕೂಡ ಶಿವನ ಆರಾಧನೆ ಅಥವಾ ದುರ್ಗಾರಾಧನೆ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗೆ ಶುಭದಾಯಕವಾಗಿರ್ತಕ್ಕಂಥದ್ದು ತೋರಿಸುತ್ತೆ, ಒಳ್ಳೆಯದಾಗುತ್ತೆ. ಮಕರ ರಾಶಿಯ ಫಲಾಫಲ ಇಂಪಾರ್ಟೆಂಟ್. ಆರೋಗ್ಯ ಭಾಳ ಮುಖ್ಯವಾಗಿ ಆರೋಗ್ಯವನ್ನು ನೋಡ್ಕೊಳ್ಳಿ. ಇದ್ದಕ್ಕಿದ್ದಾಗೆ ಆರೋಗ್ಯದಲ್ಲಿ ಸಮಸ್ಯೆ ಬರುತ್ತೆ. ಕೋಪದಿಂದ ಅನರ್ಥಗಳಾಗ್ತದೆ. ಜೊತೆಗೆ ಅಡೆತಡೆಗಳು ಬರ್ತಕ್ಕಂಥ ದಿನ ಕೂಡ ಇದೆ. ಸ್ವಲ್ಪ ಮಟ್ಟಿಗೆ ಬಾಧೆಗೊಳಗಾಗ್ತಕ್ಕಂಥದ್ದು ಜಾಸ್ತಿ ಇದೆ. ಶತ್ರುಕಾಟ, ಇದಕ್ಕಿದ್ದಾಗೆ ಏನಾದರೂ ಸಮಸ್ಯೆಗಳು ಕಾಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದೆ. ಕೆಲಸ ಕಾರ್ಯಗಳು ಸ್ವಲ್ಪ ಮಟ್ಟಿಗೆ ಅಷ್ಟು ಉತ್ತಮತೆ ಇರಲ್ಲ. ಏನಾದರೂ ಅಬ್ಸ್ಟಿಕಲ್ಸ್ ಬರ್ತಕ್ಕಂಥ ಸಾಧ್ಯತೆ ತೋರಿಸುತ್ತೆ. ಸೊ ಹಾಗಾಗಿ ಸಾಧ್ಯವಾದಷ್ಟು ಕೂಡ ನೀವು ಕೂಡ ಮುಖ್ಯವಾಗಿರ್ತಕ್ಕಂಥ ವಿಚಾರ ಸೂರ್ಯ ಆದಿತ್ಯ ಹೃದಯ ಮಂತ್ರವನ್ನು ಪಠಣೆಯನ್ನು ಮಾಡಿ. ಸ್ವಲ್ಪ ಶುಭದಾಯಕವಾಗುತ್ತೆ. ಅಥವಾ ಓಂ ಗೃಣೀ ಆದಿತ್ಯಾಯ ಸೂರ್ಯಾಯ ಓಂ ಮಂತ್ರ ಪಠಣೆ ಸ್ವಲ್ಪ ಶುಭದಾಯಕವಾಗ್ತದೆ. ಸ್ವಲ್ಪ ಗೋಧಿಯ ಪಾಯಸವನ್ನು ನೀವು ಕೂಡ ಶಿವನಿಗೆ ಅರ್ಪಣೆಯನ್ನು ಮಾಡ್ತಕ್ಕಂಥದ್ದು ಅವಶ್ಯಕವಾಗಿ ಮಾಡಿ. ಕುಂಭರಾಶಿಯ ಫಲಾಫಲ ಹೇಗೆ? ಕುಂಭರಾಶಿಯವ್ರಿಗೆ ತುಂಬ ಕ್ರಿಯೇಟಿವ್ ಆಗಿರ್ತಕ್ಕಂಥದ್ದು ಈ ದಿನ. ಕ್ರಿಯೇಟಿವ್ ಡೇ ಕೂಡ ಆಗುತ್ತೆ. ಸಂಗಾತಿಯೊಟ್ಟಿಗೆ ಬಾಂಧವ್ಯ, ಪ್ರೀತಿ ಪಾತ್ರರೊಟ್ಟಿಗೆ ಉತ್ತಮವಾಗಿರ್ತಕ್ಕಂಥ ಬಾಂಧವ್ಯ, ಜೊತೆಗೆ ರಾಜಕಾರಣಿಯ ಜೊತೆ ಉತ್ತಮವಾಗಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಫಲದಾಯಕವಾಗ್ತದೆ. ಸರ್ಕಾರದೊಟ್ಟಿಗೆ ಉತ್ತಮವಾಗಿರ್ತಕ್ಕಂಥ ಫಲ ಲಭ್ಯವಾಗ್ತಕ್ಕಂಥಿರುತ್ತೆ. ಸ್ನೇಹಿತರಿಂದ ಲಾಭವಾಗ್ತಕ್ಕಂಥದ್ದಿದೆ. ಕುಂಭರಾಶಿಯವ್ರಿಗೆ ತುಂಬ ಪ್ರಶಸ್ತವಾಗಿರ್ತಕ್ಕಂಥ ದಿನ. ಯಾವುದೇ ಕಾರ್ಯಗಳು ಕೂಡ ಜೆಂಟಲ್ನಿಂದ ಅಂದರೆ ಭಾಳ ಬುದ್ಧಿವಂತಿಕೆಯಿಂದ ಮಾಡ್ತೀರಾ, ಶುಭದಾಯಕವಾಗ್ತಕ್ಕಂಥದ್ದು ಜಾಸ್ತಿ ಇದೆ. ಮೀನರಾಶಿಯ ಫಲಾಫಲ. ಮೀನರಾಶಿಯವರು ಸಾಧ್ಯವಾದಷ್ಟು ಈ ದಿನ ಸರ್ಕಾರಿ ಕೆಲಸಗಳಲ್ಲಿ ತಲ್ಲೀನತೆ ಇರತಕ್ಕಂಥದ್ದು ಜಾಸ್ತಿ ತೋರಿಸುತ್ತೆ. ಬ್ಯಾಂಕ್ ವ್ಯವಹಾರಗಳು ಅಥವಾ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಆ ಕೆಲಸಕ್ಕೆ ತಲ್ಲೀನತೆ ಆಗ್ತಕ್ಕಂಥದ್ದು ಜಾಸ್ತಿ ಇದೆ. ನೀವೇನಾದರೂ ಒಂದು ವಿದ್ಯಾಸಂಸ್ಥೆಯನ್ನು ಮುನ್ನಡೆಸ್ತಾ ಇದ್ದರೆ ಭಾಳ ವಿಶೇಷವಾಗಿರ್ತಕ್ಕಂಥ ಹೆಸರು ಕೀರ್ತಿ ಪ್ರತಿಷ್ಠೆ ಲಭ್ಯವಾಗ್ತಕ್ಕಂಥದ್ದು ತೋರಿಸುತ್ತೆ. ಒಳ್ಳೆಯ ನಿರ್ಧಾರದಿಂದ ಅನೇಕ ವಿಚಾರಗಳಲ್ಲಿ ಯಶಸ್ಸು ಲಭ್ಯತೆ ಇದೆ. ವಿದ್ಯಾರ್ಥಿ ವರ್ಗದವರಾಗಿರ್ಬೋದು, ಬಿಸ್ನೆಸ್ದಾರಿಗೂ ಕೂಡ ಇದನ್ನು ವಿಶೇಷವಾಗಿರ್ತಕ್ಕಂಥ ಫಲ ಮೀನರಾಶಿಯವರಿಗೆ ಇದೆ. ಕುಟುಂಬದ ಕಾಳಜಿಯೇ ಕಾಣ್ತಕ್ಕಂಥದ್ದು ಖಂಡಿತ ಇದೆ. ಇಷ್ಟು ಈ ದಿನದ 12 ರಾಶಿಗಳ ಫಲಾನುಫಲಗಳು. ಸ್ನೇಹಿತರೆ, ನಾನು ಎಷ್ಟೋ ಒಂದು ಮನೆಗಳಲ್ಲಿ ನೋಡಿರ್ಬೋದು, ಕೆಲವೊಂದು ಮನೆಗಳಲ್ಲಿ ನಾನು ನೋಡಿರ್ಬೋದು, ಮುಖ್ಯವಾಗಿ ನೀವು ರಾತ್ರಿ ಮಲಗಬೇಕಾದ್ರೆ ಕೈಕಾಲು ತೊಳೆದು ಮಲಗ್ತಕ್ಕಂಥದ್ದು ರೂಢಿ ಇದೆ. ಕೆಲವರು ಹೊರಗಡೆ ಎಲ್ಲ ಬರ್ತಾರೆ, ಕೈಕಾಲು ತೊಳೆದು ಮಲಗ್ತಾರೆ. ಕೆಲವರು ನಾನು ಅಬ್ಸರ್ವ್ ಮಾಡ್ದಂಗೆ ನೀಟಾಗಿ ಕಾಲು ಒರೆಸಿ ನಂತರದಲ್ಲಿ ಹಾಸಿಗೆ ಮೇಲೆ ಮಲಗ್ತಕ್ಕಂಥಿರುತ್ತೆ. ನೀವೇನಾದರೂ ಕಾಲು ಒದ್ದೆಯಲ್ಲಿ ಹಾಸಿಗೆ ಮೇಲೆ ಹೋದರೆ ಖಂಡಿತ ಹೇಳ್ತಾ ಇದ್ದೇನೆ, ಆರೋಗ್ಯದಲ್ಲಿ ಸಮಸ್ಯೆ ಬರುತ್ತೆ. ಜೊತೆಗೆ ಹಣಕಾಸಿನ ಸಮಸ್ಯೆಗಳು ಅಥವಾ ದಾಂಪತ್ಯದಲ್ಲಿ ಸಮಸ್ಯೆಗಳು ಉಲ್ಬಣವಾಗ್ತಕ್ಕಂಥ ಇರ್ತದೆ. ಯಾವುದೇ ಕಾರಣಕ್ಕೂ ಕೂಡ ಹಾಸಿಗೆಯ ಮೇಲೆ ಒದ್ದೆ ಕಾಲನ್ನು ಇಟ್ಟು ಹೋಗಬೇಡಿ. ಇದು ಸ್ವಲ್ಪ ಮಟ್ಟಿಗೆ ಸಮಸ್ಯೆದಾಯಕವಾಗಿರ್ತಕ್ಕಂಥಿರುತ್ತೆ. ಶುಭ್ರತೆಯಿಂದ ಹೋಗ್ತಕ್ಕಂಥದ್ದು ಭಾಳ ಮುಖ್ಯ. ಏಕೆಂದರೆ ಶುಕ್ರನ ತತ್ವ ಆಗಿರೋದ್ರಿಂದ ಶುಕ್ರ ಪೀತವರ್ಣ ಪೀತಾಮಾಲ್ಯಾಂಬರದರ ಎಷ್ಟು ಶುಭ್ರತೆ ಇರುತ್ತೋ ಅಷ್ಟು ಶುಭವಿರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.